ಹಾಯ್ ಗಾಯ್ಸ್, ಆರಾಮಿದ್ರೆ ಅಂದ್ಕೊಂಡಿದ್ದೀನಿ. ಇವತ್ತು ಹಾಗೆ ಹೊರಗಡೆ ಬಂದಿದ್ದೆ. ಹೀಗೆ ಲಾಗ್ ಮಾಡ್ಬೇಕು ಅನಿಸ್ತಲ್ಲ, ಲಾಗ್ ಮಾಡ್ತಾಯಿದ್ದೀನಿ. ಬಟ್ ಇಲ್ಲೇನೋ ನಾನು ಹಿಂದ್ಗಡೆ ಕಾರ್ ಗಾಡಿ ಎಲ್ಲ ಹೋಗ್ತಿದ್ದೋ ಕಾಣ್ತಿರ್ಬೋದು. ಬಟ್ ಈ ಕಾರ್ ಗಾಡಿ ಎಲ್ಲ ಹೋಗ್ತಿದ್ದೋ, ಬಟ್ ಈ ಕಾರ್ ಗಾಡಿ ಯಾವ ಥರ ತೊಗೋಬೇಕಂತ ಗೊತ್ತಾ? ಅದನ್ನ ತೊಗೋಬೇಕಾದ್ರೆ ನಾವು ಎಷ್ಟು ಕಷ್ಟಪಡ್ಬೇಕು ಅನ್ನೋದು ಭಾಳ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಅದೇ ಥರ ಅದಕ್ಕೋಸ್ಕರ ನಾವು ಎಷ್ಟು ಕೆಲಸ ಮಾಡ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮುಂದೇನೋ ಕಾರ್ ಗಾಡಿ ನೋಡಿದ್ದೀವಿ, ಬಟ್ ಅದು ಇಷ್ಟ ಆಗಿದೆ, ಅದು ಸ್ಟೋರಿ ಹಾಕ್ತೀವಿ ಅಂತಂದರೆ ಇಂಪಾರ್ಟೆಂಟ್ ಆಗಲ್ಲ. ಇಂಪಾರ್ಟೆಂಟ್ ಆಗಬೇಕಾಗಿದೆ ಯಾವಾಗ ನಾವು ಕೆಲಸ ಮಾಡಬೇಕು. ಕೆಲಸ ಮಾಡ್ತೀವಿ, ಆ ಕಾರ್ ಗಾಡಿ ತೊಗೋಬೇಕಂತೆ ನಮ್ಮದು ಕಾರು ಅದು ಇದಂತೆ ನಾವು ಸ್ಟೋರಿಗಳು ಹಾಕ್ತಿರ್ತೀವಿ. ಬಟ್ ಆ ಸ್ಟೋರಿ ಹಾಕೋಕ್ಕಿಂತ ಬೆಟರಾಗಿ ಎಷ್ಟು ಕೆಲಸ ಮಾಡಿದ್ರೆ ಆ ಕಾರ್ ಗಾಡಿ ತೊಗೋಕ್ಕಾಗತ್ತಾ, ಅದನ್ನ ತೊಗೋಬೇಕಾದ್ರೆ ನಾವು ಎಷ್ಟು ದುಡಿಬೇಕಂತೇಳಿ ನಾವು ತಿಳ್ಕೊಬೇಕು. ಫಸ್ಟ್ ಆಫ್ ಆಲ್ ನಮ್ದು ಯಾವತ್ತಿರು ದುಡಿಯೋ ಕಡೆ ಫೋಕಸ್ ಮಾಡ್ಬೇಕು. ಅದೇ ಥರ ಇಲ್ಲಿ ಕಾರ್ ಗಾಡಿ ಎಲ್ಲ ಇದ್ದಾವೆ, ಇಲ್ಲೆಲ್ಲ ಕಾರ್ ಗಾಡಿ ಇದಾವೆ, ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಕಾರ್ ಗಾಡಿ ಎಲ್ಲ ಇದಾವೆ. ಬಟ್ ಈ ಕಾರ್ ಗಾಡಿ ಬೆಲೆ ಎಷ್ಟೈತೆ ಅಂತ ನಮಗೆ ಗೊತ್ತಿದ್ರೆ ಏನಾಗುತ್ತೆ, ನಾವು ದುಡಿಯೋ ಕಡೆ ಫೋಕಸ್ ಮಾಡೇ ಮಾಡ್ತೀವಿ. ದುಡಿಯೋ ಕಡೆ ಫೋಕಸ್ ಮಾಡಿದರೆ ಏನಾಗುತ್ತೆ, ಕಾರ್ ಗಾಡಿ ತೊಗೋತೀವಿ. ಹಾರ್ಬನ್ ರೆಸಾರ್ಟ್, ತುಮಕೂರಲ್ಲಿ ಹಾರ್ಬನ್ ರೆಸಾರ್ಟ್ ಐತಲ್ಲ, ಹಾರ್ಬನ್ ರೆಸಾರ್ಟ್. ಈ ಹಾರ್ಬನ್ ರೆಸಾರ್ಟ್ ಕಟ್ಟಿಸ್ಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಮತ್ತು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಇದು ಒಂಥರ ಏನಂದ್ರೆ ಅವ್ರದ್ದು ಬಿಸ್ನೆಸ್ ಹಾರ್ಬನ್ ರೆಸಾರ್ಟ್. ನಾವು ಏನೋ ಒಂದು ಕೆಲಸ ಮಾಡಬೇಕಾದ್ರೆ ನಮ್ಮ ನಂಬಿಕೆ ಇರಬೇಕು. ಇವತ್ತು ಆರಾಮಾಗಿ ಅಡ್ಡಾಡ್ಕೊಂಡು ಲಾಗ್ ಮಾಡ್ತಾಯಿದ್ದೀನಿ. ಬಟ್ ಲಾಗ್ ಮಾಡ್ಬೇಕಾರೆ ಅಂತಾರೆ ಅದರಿಂದ ಏನಾಗುತ್ತೆ, ಬೇಡ ಏನು ಮಾಡ್ಕೊಂಡು ಅಡ್ಡಾಡ್ತಿದ್ವಿ, ಸುಮ್ಕೆ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಅಂತಾರೆ. ಬಟ್ ಅದರಿಂದ ಏನು ಬೆಟರ್ ಲೈಫ್ ಯಾವ ಥರ ಕಟ್ಕೋಬೋದು ಅಂತ ನಮಗೆ ಗೊತ್ತಿದ್ರೆ ಅಷ್ಟೇ ನಾವು ಲಾಗ್ ಮಾಡ್ತೀವಿ. ನನಗೆ ಗೊತ್ತು ಏನೋ ಕಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ರೆ ಅದ್ರಾಗ ಏನೋ ಒಂದು ಸಕ್ಸಸ್ ಕಾಣ್ಬೋದು ಅಂತ ನನಗೆ ಗೊತ್ತದ, ನಾನು ಕಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ದೀನಿ. ಆದರೆ ಅದು ಇನ್ನೊಬ್ರಿಗೆ ಗೊತ್ತಿರಲ್ಲ, ಅದರಿಂದ ಏನಾಗುತ್ತೆ ಏನಿಲ್ಲ ಅಂತಿರ್ತಾರೆ. ನಾವು ತಿಳ್ಕೊಂಡವ್ರು ನಾವು ಮಾಡಬೇಕಾದ್ರೆ ಇನ್ನೊಬ್ರಿಗೆ ತಲೆ ಕೆಡಿಸ್ಬೇಕು. 100 ಮಂದಿ ಹೇಳ್ತಾರೆ, ಬಟ್ ಅದ್ರ ನಾವು ಸಕ್ಸಸ್ ಆಗಿ ತೋರಿಸೋ ಮಟ್ಟ ಯಾರಿಗೂ ಏನು ಹೊರಗೆ ಬೀಳಲ್ಲ. ಫಸ್ಟ್ ಆಫ್ ಆಲ್ ಇವಾಗ ನಿಮ್ಗೊಂದು ಫ್ಯಾಕ್ಟ್ ಹೇಳ್ತೀನಿ ನೋಡಿ. ಸ್ಟಿಂಗ್ ಬಾಟ್ಲೆ ಇದೆ, ಈ ಸ್ಟಿಂಗ್ ಬಾಟ್ಲೆ ಐತಲ್ಲ, ಇದರಲ್ಲಿರೋ ಜ್ಯೂಸು. ಬಟ್ ಇದನ್ನ ಸೇವನೆ ಮಾಡಿದ್ರೆ ಏನಂತ ಹೆಲ್ತಿಗೆ ಒಂದು ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಸ್ ಅನ್ನೋದೇನಾಗುತ್ತೆ, ಜಾಸ್ತಿ ಬರ್ತಾ ಹೋಗುತ್ತೆ. ಬಟ್ ಅದರ ಪ್ರಾಬ್ಲಮ್ಸ್ ಬರುತ್ತಂದ್ರೆ ನಾವು ಸೇವನೆ ಇದಕ್ಕೋಸ್ಕರ ಮಾಡ್ತೀವಿ, ಏನೋ ಒಂಥರ ನೋಡೋಕ್ಕೇನೋ ಚೆನ್ನಾಗಿದೆ, ಬಟ್ ಕುಡಿದ್ರೆ ಏನಂತ ಟೇಸ್ಟ್ ಇರುತ್ತೆ ಅಂತ ಏನು ಮಾಡ್ತೀವಿ, ನಾವು ಸೇವನೆ ಮಾಡೇ ಮಾಡ್ತೀವಿ. ಬಟ್ ಅದು ಸೇವನೆ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಆಯಿತು ಅಂದ್ರೆ ನಾವು ಸೇವನೆ ಮಾಡ್ತೀವಿ. ಅದೇ ಥರ ನಮ್ಮದು ಲೈಫಲ್ಲಿ ಎಷ್ಟೋ ಜನ ಒಳ್ಳೆಯವರಾಗಿರ್ಬೋದು, ಕೆಟ್ಟವರಾಗಿರೋ ಬರ್ತಿರ್ತಾರೆ. ಬಟ್ ನಮ್ಮ ಬಗ್ಗೆ ಅವ್ರು ಕೆಟ್ಟದಾಗೆ ಬಯಸ್ತಿರ್ತಾರೆ, ಇನ್ನೊಬ್ಬರ ಬಗ್ಗೆ ನಮ್ಮ ಬಗ್ಗೆ ಕೆಟ್ಟದಾಗಿ ಹೇಳ್ತಿರ್ತಾರೆ. ಬಟ್ ಅವ್ರು ಎಷ್ಟೇ ಕೆಟ್ಟದಾಗಿ ಹೇಳಿದ್ರು ನಾವು ಏನೋ ಅವ್ರ ಬಗ್ಗೆ ತಲೆ ಕೆಡ್ಸೋಕೆ ಹೋಗ್ಬಾರ್ದು. ಜೀವನದಲ್ಲಿ ಎಷ್ಟೋ ಜನ ನಮ್ಗೆ ಕೆಟ್ಟದ್ದು ಬಯಸಿದ್ರೆ ನಾವು ಅವ್ರ ಜೋಡಿ ಏನು ಮಾಡಬೇಕು, ಚೆನ್ನಾಗಿ ಅವ್ರಿಗಿಂತ ಬೆಟರ್ ಲೈಫ್ ಕಟ್ಕೊಳ್ಳೋ ಕಡೆ ಫೋಕಸ್ ಮಾಡ್ತಾ ಹೋಗ್ಬೇಕಾಗತ್ತೆ, ಅವಾಗ ಲೈಫ್ ಬೆಟರ್ ಆಗಿರುತ್ತೆ. ನಾ ಒಂದು ರಿಯಾಲಿಟಿ ಫ್ಯಾಕ್ಟ್ ಹೇಳ, ಇಲ್ಲಿ ಐಫೋನ್ ಐತೆ ಗೊತ್ತಾ, ಈ ಐಫೋನ್ ರೇಟ್ ಎಷ್ಟು? 56,000 ರೂಪಾಯಿ. ಮೊನ್ನೆ ಪರ್ಚೇಸ್ ಮಾಡಿದ್ದಾರೆ ನಮ್ಮ ಬ್ರದರು, ಬಟ್ ಇವರು ಯೂಸ್ ಮಾಡ್ತಿದ್ದಾರೆ. ಬಟ್ ಈ ಐಫೋನ್ ರೇಟ್ 50,000 ರೂಪಾಯಿ ಏನಕ್ಕೆ ಯೂಸ್ ಆಗುತ್ತೆ? ಬಟ್ ಇದನ್ನ ತೊಗೊಂಡ್ಮೇಲೆ ಹೊಳ್ಳಿ ನಾವು ಮಂತ್ಲಿ 300 ರೂಪಾಯಿ ರೀಚಾರ್ಜ್ ಮಾಡಿಸ್ಬೇಕು. ಬಟ್ ಆದರೂ ಫೋನ್ ಯೂಸ್ ಮಾಡ್ತೀವಿ.